ನಮಸ್ಕಾರ ಟೆಕ್ ಪ್ರಿಯರೇ, ನಿಮಗೆಲ್ಲರಿಗೂ ನಮ್ಮ ಎಐ ಕಲಿಕೆಯ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅನ್ಲಿಮಿಟೆಡ್ ಎನಿಮೇಟೆಡ್ ವಿಡಿಯೋಸ್ ಹೇಗೆ ಫ್ರೀಯಾಗಿ ಕ್ರಿಯೇಟ್ ಮಾಡೋದು ಮತ್ತೆ ಅದನ್ನು ಹೇಗೆ ಎಡಿಟ್ ಮಾಡೋದು ಅಂತ ಕಲಿಸಿಕೊಡುತ್ತೇನೆ. ಮೊದಲಿಗೆ ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ನಿಖಿತಾ ಎಂಬ ಪುಟ್ಟ ಹುಡುಗಿ ವಾಸಿಸುತ್ತಿದ್ದಳು. ಪ್ರತಿ ಬೆಳಿಗ್ಗೆಯೂ ಆಕೆ ಕಾಡಿಗೆ ಹೋಗಿ ಹೂಗಳನ್ನು ಕಿತ್ತು ತಾಯಿಗೆ ಕೊಡುತ್ತಿದ್ದಳು. ಒಂದು ದಿನ ಕಾಡಿನ ಆಳದಲ್ಲಿ ಅವಳು ಹೊಳೆಯುವ ಮಾಯಾ ಹೂವನ್ನು ಕಂಡಳು. ಅದು ಬಂಗಾರದ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಅದನ್ನು ಕಿತ್ತುಕೊಳ್ಳಲು ಹೋಗುತ್ತಿದ್ದಂತೆಯೇ ಹೂವು ಮಾತನಾಡಿತು. ನನ್ನನ್ನು ಕಿತ್ತುಕೊಳ್ಳಬೇಡ ನಿಖಿತಾ, ನನ್ನ ಬೆಳಕು ಈ ಕಾಡಿನ ಜೀವ. ನಿಖಿತಾ ನಿಂತು ನಗುಬಿಟ್ಟು, ನಿನ್ನ ಬೆಳಕೇ ನನ್ನ ಉಡುಗೊರೆ ಅಂದಳು. ಆ ಕ್ಷಣ ಹೂವಿನಿಂದ ಒಂದು ಚಿಕ್ಕ ಪರಿಮಳ ಹೊರಬಂದು ಬಂಗಾರದ ಕಿರೀಟ ನೀಡಿತು. ನೀನು ದಯಾಳುವಾಗಿ ನಡೆದುಕೊಂಡೆ, ಇದೋ ನಿನ್ನ ಮಾಯಾ ಕಿರೀಟ. ಆ ದಿನದಿಂದ ನಿಖಿತಾದ ಹಳ್ಳಿ ಬೆಳಕಿನಿಂದ ಹೊಳೆಯಿತು ಮತ್ತು ಅವಳ ಹೃದಯವು. ಈ ರೀತಿ ನೀವು ಕೂಡ ಸುಲಭವಾಗಿ ಎನಿಮೇಟೆಡ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಅದು ಹೇಗೆ ಅಂತ ಈಗ ಕಲಿಯೋಣ. ಸೊ ಈಗ ತಡ ಮಾಡದೆ ನಮ್ಮ ವಿಡಿಯೋ ಕಡೆಗೆ ಹೋಗೋಣ ಬನ್ನಿ. ಸೊ ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ. ಮೊದಲಿಗೆ ಗೂಗಲ್ ಅಲ್ಲಿ ಹೋಗಿ ChatGPT ಅಂತ ಸರ್ಚ್ ಮಾಡಿ. ನಿಮ್ಮ ಜಿಮೇಲ್ ಇಂದ ಲಾಗಿನ್ ಆಗಿ. ಒಂದು ಸಾರಿ ನೀವು ChatGPTಗೆ ಲಾಗಿನ್ ಆದ್ಮೇಲೆ ನಾನು ಈಗ ChatGPT ನಲ್ಲಿ ಪ್ರಾಂಪ್ಟ್ ನ ಕೊಡ್ತಾ ಇದ್ದೀನಿ. ಅದರಲ್ಲಿ ನಾನು ಬರೆದುಕೊಂಡಿದ್ದೇನೆ ಒಂದು ಶಾರ್ಟ್ ಎನಿಮೇಟೆಡ್ ಸ್ಟೋರಿ ಬೇಕು ಅಂತ. ಅದು ಡಿಸ್ನಿ ಅಥವಾ ಪಿಕ್ಸರ್ ಸ್ಟೈಲ್ ಅಲ್ಲಿ ಇರಬೇಕು. ಹಾಗೆ ಒಂದೊಂದು ಸನ್ನಿವೇಶ ಅಥವಾ ಸೀನ್ಗೂ ಇಮೇಜ್ ಪ್ರಾಂಪ್ಟ್ ಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಎಲ್ಲ ಇಮೇಜ್ ಪ್ರಾಂಪ್ಟ್ಗಳು ಕನೆಕ್ಟ್ ಆಗಿರಬೇಕು ಅಂತ ಬರ್ಕೊಂಡಿದ್ದೀನಿ. ಒಂದು ಸರಿ ಈ ಪ್ರಾಂಪ್ಟ್ನ ರನ್ ಮಾಡಿದ ಮೇಲೆ ನಮಗೆ ಸ್ಟೋರಿ ಮತ್ತು ಇಮೇಜ್ ಪ್ರಾಂಪ್ಟ್ಗಳು ರೆಡಿಯಾಗಿ ಬರುತ್ತವೆ. ಸೇಮ್ ಪ್ರಾಂಪ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರುತ್ತೇನೆ, ನೀವು ಬಳಸಬಹುದು. ಕತೆ ಹಾಗೂ ಇಮೇಜ್ ಪ್ರಾಂಪ್ಟ್ಗಳು ರೆಡಿ ಆದ ಮೇಲೆ ನಾವು ಈಗ ಗೂಗಲಲ್ಲಿ ಹೋಗಿ ಗ್ರೋಕ್ AI ಅಂತ ಸರ್ಚ್ ಮಾಡೋಣ. ನಮಗೆ ಇಲ್ಲಿ ಬರುವ ಮೊದಲ ಆಪ್ಷನ್ ಗ್ರೋಕ್ AI ಮೇಲೆ ಕ್ಲಿಕ್ ಮಾಡೋಣ. ಹಾಗೆ ನಮ್ಮ ಜಿಮೇಲ್ ಅಕೌಂಟಿಂದ ಲಾಗಿನ್ ಆಗೋಣ. ನಾವು ಒಂದು ಸಾರಿ ಲಾಗಿನ್ ಆದ ಮೇಲೆ ನಮಗೆ ಈ ತರ ಇಂಟರ್ಫೇಸ್ ಕಾಣಸಿಗುತ್ತದೆ. ಇದರಲ್ಲಿ ನೀವು ನೋಡಬಹುದು ಇಮ್ಯಾಜಿನ್ ಅಂತ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ 2:3, 3:2, 1:1 ಆಸ್ಪೆಕ್ಟ್ ರೇಷಿಯೋದಲ್ಲಿ ನೀವು ವಿಡಿಯೋ ಜನರೇಟ್ ಮಾಡಬಹುದಾಗಿದೆ. ಈಗ ನಾವು ಜನರೇಟ್ ಮಾಡಿ ಇಟ್ಟುಕೊಂಡಿರುವ ಇಮೇಜ್ ಪ್ರಾಂಪ್ಟ್ನ ಕಾಪಿ ಮಾಡಿ ರನ್ ಮಾಡೋಣ. ನಮ್ಮ ವಿಡಿಯೋ ಜನರೇಷನ್ ಸ್ಟಾರ್ಟ್ ಆಗುತ್ತದೆ. ನೋಡಿದ್ರಲ್ಲ ವಿಡಿಯೋ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಈಗ ನಾವು ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ಗಾಗಿ ರೈಟ್ ಕ್ಲಿಕ್ ಮಾಡಿ ಕಾಪಿ ವಿಡಿಯೋ ಫ್ರೇಮ್ ಅನ್ನೋಣ. ಹಾಗೆ ನೆಕ್ಸ್ಟ್ ಇಮೇಜ್ ಪ್ರಾಂಪ್ಟ್ನೊಂದಿಗೆ ಪೇಸ್ಟ್ ಮಾಡೋಣ. ಇದೇ ರೀತಿ ಉಳಿದ ಇಮೇಜ್ ಪ್ರಾಂಪ್ಟ್ಗಳನ್ನು ಬಳಸಿ ವಿಡಿಯೋಗಳನ್ನು ತಯಾರಿಸೋಣ. ಈಗ ನಾವು ಎಲ್ಲ ವಿಡಿಯೋಗಳನ್ನು ಜನರೇಟ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಟುಕೊಂಡಿದ್ದೇವೆ. ಈಗ ನೆಕ್ಸ್ಟ್ ನಾವು ಸ್ಟೋರಿ ನರೇಷನ್ ಮಾಡೋದಕ್ಕೆ ವಾಯ್ಸ್ ಜನರೇಟ್ ಮಾಡಬೇಕು. ಅದಕ್ಕಾಗಿ ನಾವು ಗೂಗಲಲ್ಲಿ ಹೋಗ್ಬಿಟ್ಟು ಗೂಗಲ್ AI ಸ್ಟುಡಿಯೋ ಅಂತ ಸರ್ಚ್ ಮಾಡೋಣ. ಮೊದಲಿಗೆ ಬಂದಿರುವ ಜೆಮಿನಾಯ್ ಬಿಲ್ಡ್ ವಿತ್ ಜೆಮಿನಾಯ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಆಗೋಣ. ಇಲ್ಲಿ ನಾವು ಟೆಕ್ಸ್ಟ್ ಟು ಸ್ಪೀಚ್ ವಿತ್ ಜೆಮಿನಾಯ್ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ಸಿಂಗಲ್ ಸ್ಪೀಕರ್ನ ಚೂಸ್ ಮಾಡಿಬಿಟ್ಟು ಡಾಕ್ಯುಮೆಂಟ್ರಿ ಟೋನಲ್ಲಿ ನಾವು ಆಲ್ರೆಡಿ ಜನರೇಟ್ ಮಾಡಿರೋ ಸ್ಟೋರಿನ ಪೇಸ್ಟ್ ಮಾಡಿ ರನ್ ಮಾಡೋಣ. ನಮಗೆ ಇಲ್ಲಿ ವಾಯ್ಸ್ ಜನರೇಷನ್ ರೆಡಿಯಾಗಿ ಸಿಗುತ್ತದೆ. ನಮ್ಮ ವಿಡಿಯೋಸ್ ಮತ್ತು ವಾಯ್ಸ್ ಜನರೇಷನ್ ಡೌನ್ಲೋಡ್ ಮಾಡಿದ ಮೇಲೆ ಈಗ ಮೈಕ್ರೋಸಾಫ್ಟ್ ಕ್ಲಿಕ್ ಕ್ಯಾಂಪ್ ಅಲ್ಲಿ ಎಡಿಟ್ ಮಾಡೋಣ. ಅದಕ್ಕೆ ಕ್ರಿಯೇಟ್ ನ್ಯೂ ವಿಡಿಯೋ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಜನರೇಟ್ ಮಾಡಿರೋ ವಿಡಿಯೋಸ್ನ 1 by 1 ಟೈಮ್ ಲೈನ್ಗೆ ಆ್ಯಡ್ ಮಾಡ್ತಾ ಹೋಗೋಣ.
ಹಾಗೆ ಅದನ್ನು ನಮಗೆ ಇನ್ಸ್ಟಾಗ್ರಾಮ್ಗೆ ಸೂಟ್ ಆಗೋ ರೀತಿ ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಮಾಡಿದ ಮೇಲೆ ನಾವು ಜನರೇಟ್ ಮಾಡಿರುವ ವಾಯ್ಸ್ ಅನ್ನು ಆ್ಯಡ್ ಮಾಡೋಣ. ಅದರಲ್ಲಿ ಅನ್ವಾಂಟೆಡ್ ಸ್ಪೇಸ್ಗಳನ್ನು ರಿಮೂವ್ ಮಾಡಿಬಿಟ್ಟು ಕತೆಗೆ ಸೂಟ್ ಆಗೋ ಥರ ಅಡ್ಜಸ್ಟ್ ಮಾಡೋಣ. ಎಲ್ಲ ಅಡ್ಜಸ್ಟ್ ಮಾಡಿದ ಮೇಲೆ ನಿಮಗೆ ಫೈನಲ್ ಔಟ್ಪುಟ್ಟನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಲುಮಾ ಎಂಬ ಚಿಕ್ಕ ಹುಡುಗಿ ಹೊಳೆಯುವ ದೀಪಗಳಿರುವ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಪ್ರತಿ ಸಂಜೆ ಆ ಬೆಳಕು ಎಲ್ಲಿಂದ ಬರುತ್ತದೆ ಎಂದು ಅವಳು ಅಚ್ಚರಿಪಡುತ್ತಿದ್ದಳು. ಒಂದು ರಾತ್ರಿ ಕಾಡಿನಿಂದ ಮೃದುವಾದ ಬೆಳಕು ಲುಮಾಳನ್ನು ಕರೆಯಿತು. ಧೈರ್ಯವನ್ನು ಸೇರಿಸಿಕೊಂಡು ಅವಳು ಆ ಬೆಳಕನ್ನು ಹಿಂಬಾಲಿಸಿದಳು. ಕಾಡಿನ ಆಳದಲ್ಲಿ ಲುಮಾ ಒಂದು ಸಣ್ಣ ಬಿದ್ದ ನಕ್ಷತ್ರವನ್ನು ಕಂಡಳು. ಅದು ದುರ್ಬಲವಾಗಿತ್ತು ಮತ್ತು ಭಯಗೊಂಡಿತ್ತು. ನಕ್ಷತ್ರವನ್ನು ತನ್ನ ಬಳಿ ಎಚ್ಚರಿಕೆಯಿಂದ ಎತ್ತಿ ಮನೆಗೆ ಕರೆದೊಯ್ಯುವುದಾಗಿ ವಾಗ್ದಾನ ಮಾಡಿತು. ಲುಮಾ ನಕ್ಷತ್ರವನ್ನು ಆಕಾಶಕ್ಕೆ ಹಿಂದಿರುಗಿಸಿದಾಗ ಹಳ್ಳಿ ಇನ್ನಷ್ಟು ಹೊಳೆಯಿತು. ನೀವು ಈ ರೀತಿ ಎನಿಮೇಟೆಡ್ ವಿಡಿಯೋಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು, ಅದು ಅನ್ಲಿಮಿಟೆಡ್ ಆಗಿ. ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ನ ಕೇಳಿ. ಹಾಗೆಯೇ ನಮ್ಮ ಎಫರ್ಟ್ ನಿಮಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.